ಇಂದು ನಾವು ಕಲಬುರಗಿಯ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕೋಮರಾಮ್ ಭೀಮ್ ಗೋಂಡ ಕುರುಬ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಿ ಈಗ ತಾನೇ ಬಂದಿದ್ದೇವೆ. ಏನಪ್ಪ ವಿಷಯ ಅಂತಂದರೆ, ಇತ್ತೀಚೆಗೆ ಮೊನ್ನೆ ದಿನಾಂಕ 5/1/2025 ಕಲಬುರಗಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಮೂರ್ತಿಯ ಕೈಯಲ್ಲಿರ್ತ ಖಡ್ಗವನ್ನು ಒಡೆದು ವಿರೂಪಗೊಳಿಸಿರ್ತಕ್ಕಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಮ್ಮ ಕೋಮರಾಮ್ ಭೀಮ್ ಗೋಂಡ ಕುರುಬ ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸಿ ನಾವು ಒತ್ತಾಯ ಮಾಡಿದ್ದೇವೆ. ಇವತ್ತು ನಾವು ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ತಾವು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು. ಎರಡನೇದಾಗಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಸುತ್ತ CC ಕ್ಯಾಮ್ರಾವನ್ನು ಅಳವಡಿಸಬೇಕು. ಮೂರನೇದಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಇತ್ತೀಚೆಗೆ ಘಟನೆ ಆಗಿರೋದರಿಂದ ಪದೇ ಆಗ್ತಾ ಇರೋದರಿಂದ ಅಲ್ಲಿ ನಮಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಇತ್ತೀಚೆಗೆ ನಮ್ಮ ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಕಿಡಿಗೇಡಿಗಳು ಕಲ್ಲನ್ನು ಹೊಡೆದಿರ್ತಕ್ಕಂಥದ್ದು. ಈ ರೀತಿಯಾಗಿ ಈ ನಾಡಿನ ದೇಶಕ್ಕಾಗಿ, ಈ ನಾಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿದರೆ ಇದು ರಾಯಣ್ಣನ ಅಭಿಮಾನಿಗಳಿಗೆ, ರಾಷ್ಟ್ರಭಕ್ತರಿಗೆ ಅಪಮಾನ ಮಾಡಿದಂತಾಗುತ್ತದೆ. ಹೀಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಯಾವುದೇ ಇವತ್ತು ಯಾರೇ ವಿಶ್ವಗುರು ಬಸವಣ್ಣವರಾಗಲಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ, ಅಂಬಿಗರ ಚೌಡ ಇರಲಿ, ಯಾವುದೇ ಮಹಾನ್ ಪುರುಷರು ಒಂದು ಮೂರ್ತಿಯನ್ನು ಮಾಡೋದು ಉದ್ದೇಶ ಏನಪ್ಪ ಅಂತಂದರೆ ಅವರ ಬದುಕು ಪ್ರೇರಣೆ ಆಗಲಿ, ಅವರ ಜೀವನ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿಮೆನ ಮಾಡಿರ್ತಾರೆ. ಆದರೆ ಪ್ರತಿಮೆಗೆ ಅಪಮಾನ ಮಾಡುವಂಥದ್ದು ಇದು ಸರಿಯಲ್ಲ. ಆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ಬೇಕಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಆ ಕಿಡಿಗೇಡಿಗೆ ಏನಪ್ಪ ಅಂತಂದರೆ ಮಾನಸಿಕ ಅಸ್ವಸ್ಥ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಾನಸಿಕ ಅಸ್ವಸ್ಥ ಇದ್ದರೆ ಅವನಿಗೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಇಲ್ಲದರೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಹೋರಾಟ ಸಮಿತಿಯವರು ಕೂಡ ಮನವಿ ಮಾಡಿದ್ದಾರೆ. ನಿನ್ನೆ ನಮ್ಮ ಮಾತೇಶ್ ಕೌಲ್ಗಿಯವರು, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುರುನಾಥ್ ಪೂಜಾರಿ ಅವರು, ಸಂಗೊಳ್ಳಿ ರಾಯಣ್ಣ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಮೇಶ್ ಆಲ್ಗೂಡ್ ಅವರು ನೇತೃತ್ವದಲ್ಲಿ ಹೋರಾಟ ಆಗಿದೆ. ಇವತ್ತು ನಮ್ಮ ಕೋಮರಾಮ್ ಭೀಮ್ ಗೋಂಡ ಕುರುಬ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಗೌರವ ಕೊಡಬೇಕಾದರೆ ತಾವು ದಯವಿಟ್ಟು ಜನವರಿ 26ನೇ ತಾರೀಕು ಅವರು ಹುತಾತ್ಮರಾದ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೋಡಿ ಯಾವ ರೀತಿ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 15ನೇ ಆಗಸ್ಟ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ ಮರಣ ಹೊಂದಿದ್ದು 26ನೇ ಜನವರಿ. ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮರ ದಿನ ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು, ಅಂದರೆ ಸಂವಿಧಾನ ಜಾರಿಗೆ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ. ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದರೆ ಸ್ವತಂತ್ರೋತ್ಸವ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮದ ಗಣರಾಜ್ಯೋತ್ಸವ. ಇಂಥ ಒಂದು ಅಪರೂಪದ ವ್ಯಕ್ತಿತ್ವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರುವುದರಿಂದ ಬರುವ 26ನೇ ತಾರೀಕು ಒಳಗಡೆ ಸರ್ಕಾರ ಕೂಡಲೇ ಒಂದು ಸೂಕ್ತ ರಕ್ಷಣೆ ಕೊಡಬೇಕು. ಜೊತೆಗೆ ಕೂಡಲೇ ಏನು ಮಾಡಬೇಕಪ್ಪ ಅಂತಂದರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಗ್ನಗೊಂಡಿರುವುದರಿಂದ ಅದನ್ನು ಬದಲಾಯಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಬೇಕು. ಮಾಡದೇ ಇದ್ದರೆ ಮುಂಬರುವ ದಿನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು, ದೇಶಭಕ್ತರು, ಈ ನಾಡಿನ ಯುವಕರು ಕೂಡ ನಾವು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮೂಲಕ ಕೊಡಲಿಕ್ಕೆ ಇಷ್ಟ. ಅಲ್ಲ, ಅದು ಇಲ್ಲಿಗಲ್ ಜಾಗ ಅಲ್ಲ. ಯಾಕಂತಂದರೆ ಇವತ್ತು ನೋಡಿ ಯಾವುದೇ ಜಾಗ ಅಂತ ಸರ್ ಅಲ್ಲ, ಅದು ಯಾವುದೇ ಇಲ್ಲಿಗಲ್ ಜಾಗ ಅಲ್ಲ, ಅದು ಸರ್ಕಾರಿ ಜಾಗ ಇರೋದರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಡಿಗಾಗಿ, ಈ ದೇಶಕ್ಕಾಗಿ ವೀರಮರಣ ಹೊಂದಿರತಕ್ಕಂಥ ಒಬ್ಬ ದೇಶಭಕ್ತ. ಅಂಥ ದೇಶಭಕ್ತನಿಗೆ ಜಾಗ ಅವಕಾಶ ಮಾಡಿ ಕೊಡಲ್ಲ ಅಂದರೆ ಭಯೋತ್ಪಾದಕ ಕೊಡಿಸ್ತೀರಾ ನೀವು ಅಲ್ಲಿ? ಅದಕ್ಕೋಸ್ಕರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ 26ನೇ ಬಲಿದಾನ ದಿವಸದ ಅದರೊಳಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲೇಬೇಕಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಅದ, ನಮ್ಮ ಸಂವಿಧಾನದ ಹಕ್ಕದ. ಮಾಡದೇ ಇದ್ದರೆ ನಾವು ಜಿಲ್ಲಾದ್ಯಂತ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಬಸವರಾಜ್ ಮದ್ರಿಕಿ, ಕೋಮರಾಮ್ ಭೀಮ್ ಗೋಂಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ಕಲಬುರಗಿ.